Hi my dear students, welcome back to my channel. So hope ನೀವೆಲ್ಲರೂ ಕೂಡ ರೆಡಿ ಆಗಿದ್ದೀರಾ ಇವತ್ತಿನ ಕ್ಲಾಸ್ ನ ಅಟೆಂಡ್ ಮಾಡಕ್ಕೆ ಅಂತ ಅನ್ಕೋತೀನಿ. So in the previous class I was discussing about the district level preparatory examination question paper. So ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. So previous class ನಲ್ಲಿ we have understood the answers for the multiple choice questions, the 1 mark questions as well as 2 mark questions. So ಇವತ್ತಿನ ಕ್ಲಾಸ್ ಅಲ್ಲಿ 3 mark, 4 mark and 5 mark questions ನ ಆನ್ಸರ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಡೂ ಶೇರ್ ದ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್. ಸೊ ನಾನು ಒಂದು ಬೇರೆ ಪ್ಲಾನ್ ಅನ್ನ ಇಟ್ಕೊಂಡಿದ್ದೀನಿ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ, ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಕಾನ್ಸೆಪ್ಟೇ ಡೌಟ್ ಇದೆ, ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ ಡೌಟ್ ಇದೆ. ಸೊ ಫ್ರಮ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಈ ಲೆಸನ್ ಇಂದ ಎವ್ರಿ ಲೆಸನ್ ಅನ್ನ ವಿತೌಟ್ ಕಾಸ್ಟಿಂಗ್ ಎನಿಥಿಂಗ್, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಯಾವ್ಯಾವ ಕಾನ್ಸೆಪ್ಟ್ ಇದೆ ಕೆಮ್ ಅಂಡ್ ಬಯೋ ಇಂದ ಕಂಪ್ಲೀಟ್ ಆಗಿ ನಿಮ್ಗೆ ಎವ್ರಿ ಕಾನ್ಸೆಪ್ಟ್ ಕೂಡ ನಾನು ಗೈಡ್ ಮಾಡ್ತಾ ಬರ್ತೀನಿ. ಸೊ ನನ್ನ ಕಡೆಯಿಂದ ನಿಮ್ಗೆ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಅಂತ ಹೇಳಿದ್ರೆ 53 ಮಾರ್ಕ್ಸ್ ಇರುತ್ತೆ. ಕೆಮಿಸ್ಟ್ರಿ ಅಂಡ್ ಬಯಾಲಜಿ 53 ಔಟ್ ಆಫ್ 53 ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಓಕೆ, ಟೋಟಲ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ನಿಮ್ಗೆ 80 ಮಾರ್ಕ್ಸ್. ಸೊ ಅದರಲ್ಲಿ 53 ಮಾರ್ಕ್ಸ್ ಫ್ರಮ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಕಂಪ್ಲೀಟ್ ಆಗಿ ನೀವು ಸ್ಕೋರ್ ಮಾಡಬಹುದು. ಫಿಸಿಕ್ಸ್ ರಿಲೇಟೆಡ್ ನಿಮ್ಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅದನ್ನ ನಾನು ನಿಮ್ ಜೊತೆ ಪ್ರೊವೈಡ್ ಮಾಡ್ತಾ ಆ ಒಂದು ಕಾನ್ಸೆಪ್ಟ್ ಕೂಡ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ. ದ ಫಸ್ಟ್ 3 marks question in today's class. Okay, so 2 marks already ನಾವು ಕಂಪ್ಲೀಟ್ ಮಾಡಿದೀವಿ. So in today's class we are starting with the 3 mark. So first 3 mark question ಏನು ಅಂತ ನೋಡೋಣ. The first 3 mark question is write the chemical equations for the following reactions and balance them ಅಂತ ಕೇಳಿದ್ದಾರೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಈ ಲೆಸನ್ ಇಂದ ಯಾವ್ದಾದ್ರೂ ಒಂದು ಕೆಮಿಕಲ್ ಈಕ್ವೇಶನ್, ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ವರ್ಡ್ ಈಕ್ವೇಶನ್ ಆರ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಸ್ಕೆಲಿಟಲ್ ಈಕ್ವೇಶನ್, ಯಾವ್ದಾದ್ರೂ ಒಂದು ನೀವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಶನ್. ಸೊ ಬ್ಯಾಲೆನ್ಸ್ ಮಾಡೋದನ್ನ ನೀವು ತಿಳ್ಕೊಳ್ಬೇಕು. ಓಕೆನಾ? ಸೊ ಫಸ್ಟ್ ಲೆಟ್ ಅಸ್ ರೈಟ್ ದ ಫಸ್ಟ್ ಒನ್. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹೈಡ್ರೋಜನ್ ರಿಯಾಕ್ಟ್ ವಿತ್ ನೈಟ್ರೋಜನ್ ಟು ಗಿವ್ ಅಮೋನಿಯಾ ಅಂತ ಕೊಟ್ಟಿದ್ದಾರೆ. ಓಕೆ, ಹೈಡ್ರೋಜನ್ ರಿಯಾಕ್ಟ್ ವಿತ್ ನೈಟ್ರೋಜನ್ ಟು ಗಿವ್ ಅಮೋನಿಯಾ. ಸೊ ಲೆಟ್ ಅಸ್ ರೈಟ್ ನೌ ಹೈಡ್ರೋಜನ್. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ಹೈಡ್ರೋಜನ್? ಸೊ ಫಸ್ಟ್ 20 ಎಲಿಮೆಂಟ್ಸ್ ನ ಸಿಂಬಲ್ ತಿಳ್ಕೊಂಡಿರ್ಬೇಕು. ಸೊ ಇಟ್ಸ್ ವೆರಿ ಈಸಿ ಫಾರ್ ಯು ಆರ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಇನ್ ಫಾರ್ಮುಲಾ ಮೇಕಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನೀವು ತಿಳ್ಕೊಂಡಿರ್ಬೇಕು ಅದನ್ನ. ಓಕೆನಾ? ಸೊ ಹೈಡ್ರೋಜನ್, ರೈಟ್, ಹೈಡ್ರೋಜನ್ H2 react with what? Nitrogen N2. So what is it forming? Hydrogen is reacting with the nitrogen to form the ammonia. Okay, so the formula of ammonia is NH3. Ammonia, ammonium ಬರುತ್ತೆ, NH3 and NH4. Okay, so ನೀವು ಇಲ್ಲಿ ಅಮೋನಿಯಾ ಬರಿತಾ ಇದ್ದೀರಾ. ಫೈನ್. ಸೊ ಈಗ ಇದು ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಆಲ್ರೆಡಿ ಐ ಥಾಟ್ ಹೌ ಟು ಚೆಕ್ ದ ಇಕ್ವೇಶನ್ ವೆದರ್ ಇಟ್ ಇಸ್ ಬ್ಯಾಲೆನ್ಸ್ಡ್ ಆರ್ ನಾಟ್. ಸೊ ನೀವು ನೋಡ್ಕೋಬೇಕು ನಂಬರ್ ಆಫ್ atoms of hydrogen and nitrogen whether it is same in the both LHS and RHS ಅಂತ. ಸೊ ಏನ್ ಬರ್ತೀರಾ? ಹೈಡ್ರೋಜನ್ ಬರ್ಕೊಳ್ಳಿ ಅಂಡ್ ನೈಟ್ರೋಜನ್ ಬರ್ಕೊಳ್ಳಿ. ಇಲ್ಲೂ ಕೂಡ ಸೇಮ್ ಇರುತ್ತೆ, ಹೈಡ್ರೋಜನ್ ಅಂಡ್ ನೈಟ್ರೋಜನ್, LHS ಅಂಡ್ RHS ಎರಡು ಕಡೆ ನೀವು ಏನ್ ಬರ್ಕೊಳ್ಳಿ, ಏನಲ್ಲಿ ಎಲಿಮೆಂಟ್ಸ್ ಇದೆ ಆ ಎಲಿಮೆಂಟ್ಸ್ ನ ಬರ್ಕೊಂಡು ಎಷ್ಟು ಆಟಮ್ ಇದೆ ಅದರಲ್ಲಿ ಅಂತ ಬರ್ಕೊಳ್ಬೇಕು. ಸೊ ಇಲ್ಲಿ ನೋಡೋದಾದ್ರೆ ಹೈಡ್ರೋಜನ್ ನಮ್ಗೆ 2 ಆಟಮ್ಸ್ ಇದೆ, ನೈಟ್ರೋಜನ್ ಕೂಡ 2 ಆಟಮ್ಸ್ ಇದೆ. ಓಕೆ, ಇಲ್ಲಿ ನೈಟ್ರೋಜನ್ ಓನ್ಲಿ 1 ಆಟಮ್ ಇದೆ, ಹೈಡ್ರೋಜನ್ 3 ಆಟಮ್ಸ್ ಇದೆ, 3 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ. ಸೊ ವಿಚ್ ಇಸ್ ಮೋರ್ ಇನ್ ನಂಬರ್? ಯಾವ ಜಾಸ್ತಿ ಇದೆ ಇಲ್ಲಿ? ಸೊ ಹೈಡ್ರೋಜನ್ ಅನ್ನೋದು ನಿಮ್ಗೆ ಇಲ್ಲಿ ಜಾಸ್ತಿ ಇದೆ. ಓಕೆನಾ? ಸೊ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇನ್ ದ ರಿಯಾಕ್ಟೆಂಟ್ ಸೈಡ್. ದಿಸ್ ಇಸ್ ಕಾಲ್ಡ್ ಆಸ್ ರಿಯಾಕ್ಟೆಂಟ್ ಸೈಡ್, ದೀಸ್ ಆರ್ ಕಾಲ್ಡ್ ಆಸ್ ದ ಪ್ರಾಡಕ್ಟ್ ಸೈಡ್. ನೀವೇನ್ ಮಾಡ್ಬೇಕು, ಈಗ ಹೈಡ್ರೋಜನ್ ನ ನಂಬರ್ ಇನ್ಕ್ರೀಸ್ ಮಾಡ್ಬೇಕು. ಎಲ್ಲಿ ಇನ್ಕ್ರೀಸ್ ಮಾಡ್ತೀರಾ? You will increase in the reactant side. So just ಇದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈಗ ನಾವು 1 ಅಂತೂ ಬರ್ಕೊಳಕ್ಕಾಗಲ್ಲ ಇನ್ ದಿಸ್ ಪ್ಲೇಸ್. ಸೊ ನಾವು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಸೊ ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಯು ಮಸ್ಟ್ ರೈಟ್ ಸಮ್ ನಂಬರ್ ಇನ್ ಫ್ರಂಟ್ ಆಫ್ ದ ಹೈಡ್ರೋಜನ್. ಸೊ 1 ಬರ್ಕೊಂಡ್ರೆ ಇಟ್ ರಿಮೈನ್ಸ್ ಆಸ್ ಇಟ್ ಈಸ್. ಸೊ 2 ಬರ್ಕೊಂಡು ಜಸ್ಟ್ ಚೆಕ್ ಮಾಡಿ. 2 ಬರ್ಕೊಂಡ್ರೆ ಏನಾಗುತ್ತೆ? 2 2s ದ ಹೈಡ್ರೋಜನ್ 4 ಆಗುತ್ತೆ, 2 2s ದ ಹೈಡ್ರೋಜನ್ 4 ಆಗುತ್ತೆ, ಇಲ್ಲಿ ಹೈಡ್ರೋಜನ್ 3 ಆಗುತ್ತೆ. ಓಕೆ, ಜಸ್ಟ್ ನಾವು ಚೆಕ್ ಮಾಡೋಣ. 2 2s ಏನಾಯ್ತು? ಈಗ ಹೈಡ್ರೋಜನ್ 4 ಆಯ್ತು. ಸೊ ನೈಟ್ರೋಜನ್ 2 ಆಗಿ ರಿಮೈನ್ ಆಗಿದೆ, ಬಟ್ ಹೈಡ್ರೋಜನ್ ಏನಾಗಿದೆ ಮತ್ತೆ ಇಲ್ಲಿ 3 ಆಗಿ ರಿಮೈನ್ ಆಗಿದೆ. ಬಟ್ ನಮ್ ಹೈಡ್ರೋಜನ್ ಏನಾಗಬೇಕಾಗಿತ್ತು? 3 ಆಗ್ಬೇಕಿತ್ತು, 4 ಆಗಿದೆ. ಸೊ ನಾವಿಲ್ಲಿ ಬ್ಯಾಲೆನ್ಸ್ ಮಾಡಕ್ಕೆ ಒಂದ್ ವೇಳೆ 2
2 ಹಾಕೊಂಡ್ರೆ, ಬಿಕಾಸ್ ಈಗ ಹೈಡ್ರೋಜನ್ 4 ಆಗಿದೆ ಅಲ್ವಾ, ಇಲ್ಲಿ ನಾವು ಮತ್ತೆ ಹೈಡ್ರೋಜನ್ ಇನ್ಕ್ರೀಸ್ ಮಾಡಬೇಕು, ನೈಟ್ರೋಜನ್ ಕೂಡ ಇನ್ಕ್ರೀಸ್ ಮಾಡ್ಬೇಕು ಇಲ್ಲಿ ನಾವೀಗ. ಓಕೆ, ಸೊ ನೈಟ್ರೋಜನ್ ಎಷ್ಟು ಆಟಮ್ಸ್ ಇನ್ಕ್ರೀಸ್ ಮಾಡಬೇಕು? ನೈಟ್ರೋಜನ್ 2 ಆಟಮ್ಸ್ ಇದೆ ಇಲ್ಲಿ, ಬಟ್ ಇಲ್ಲಿ ಓನ್ಲಿ 1 ಆಟಮ್ ಆಫ್ ನೈಟ್ರೋಜನ್ ಇದೆ. ಸೊ ಈಗ ನಾವೇನ್ ಮಾಡ್ಬೇಕು, ಇಫ್ ವಿ ರೈಟ್ 2 ಇನ್ ಫ್ರಂಟ್ ಆಫ್ ನೈಟ್ರೋಜನ್, 2 ಇಂಟು ನೈಟ್ರೋಜನ್ ಏನಾಯ್ತು, 2 ಟೈಮ್ಸ್ ನೈಟ್ರೋಜನ್ ಆಯ್ತು. 2 3s ಅಂದ್ರೆ ಈ 2 ನ ಹೈಡ್ರೋಜನ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2 3s 6 ಆಟಮ್ಸ್ ಆಫ್ ಹೈಡ್ರೋಜನ್ ಆಗೋಯ್ತು. ಸೊ ಲುಕ್ ಅಟ್ ಹಿಯರ್, ನೈಟ್ರೋಜನ್ ಗಾಟ್ ಬ್ಯಾಲೆನ್ಸ್, ಬಟ್ ವಾಟ್ ಅಬೌಟ್ ಹೈಡ್ರೋಜನ್? ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ. ಹೈಡ್ರೋಜನ್ 4 ಇದೆ, ಏನಾಗಬೇಕು, 6 ಆಗಬೇಕು. ಸೊ ಅಗೇನ್ ಇಟ್ಸ್ ಅ ಟ್ರಯಲ್ ಅಂಡ್ ಎರರ್ ಮೆಥಡ್. ಏನ್ ಮಾಡಿ, ಟೇಕ್ ಔಟ್ ದಿಸ್ 2 ಇನ್ ಫ್ರಂಟ್ ಆಫ್ ಹೈಡ್ರೋಜನ್. ಸೊ ನೀವೇನ್ ಬರೀತೀರಾ, ಯು ರೈಟ್ 3 ಇನ್ ಫ್ರಂಟ್ ಆಫ್ ದಿಸ್. ಸೊ ಈಗೇನಾಯ್ತು, 3 2s 6 ಆಯ್ತು. ಸೊ ಹೈಡ್ರೋಜನ್ ಅರ್ಲಿಯರ್ ವಾಸ್ 4, as a result of trial and error method ಈಗೇನಾಯ್ತು, 6 ಆಯ್ತು. ಸೊ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಶನ್ ಇಸ್ ಆಲ್ ಅಬೌಟ್ ದ ಟ್ರಯಲ್ ಅಂಡ್ ಎರರ್ ಮೆಥಡ್. ಸೊ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ನಾವು ದ ಆನ್ಸರ್ ಇಸ್ ಏನು? ಸೊ 3 hydrogen, that is 3H2 plus N2 gives rise to 2NH3. So this is the balanced chemical equation. This is the balanced chemical equation for what? Hydrogen react with nitrogen to give the ammonia. It's very important to know, my dear students. Okay, so ಇದನ್ನ ನೀವು ಕಂಪಲ್ಸರಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಏನು ಚೆಕ್ ಮಾಡ್ಬೇಕು ಈ ರೀತಿ ಬರ್ಕೊಂಡು. ಸೊ ಆಫ್ಟರ್ ಚೆಕಿಂಗ್ ಇಟ್ ಈಸ್ ನಾಟ್ ನೆಸೆಸರಿ ಟು ಕೀಪ್ ದಿಸ್, ಇದನ್ನ ನೀವು ರಿಮೂವ್ ಮಾಡಬೇಡಿ. ಯಾಕೆಂದ್ರೆ ಸೊ ದೇ ಆರ್ ಆಸ್ಕಿಂಗ್ ಓನ್ಲಿ ಟು ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನೀವೇನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಯಾವುದೇ ಕೆಮಿಕಲ್ ಇಕ್ವೇಶನ್ ಬರೆದ್ರು ಕೂಡ ಎಕ್ಸಾಮ್ ಅಲ್ಲಿ, ಇಟ್ ಮೇ ಬಿ ರಿಲೇಟೆಡ್ ಟು ಎನಿ ಆನ್ಸರ್, ಯಾವುದೇ ಕೆಮಿಕಲ್ ಇಕ್ವೇಶನ್ ಬರೆದ್ರು ಕೂಡ ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ನೀವು ಬ್ಯಾಲೆನ್ಸ್ ಮಾಡಿ ನೀವೇನ್ ಮಾಡ್ಬೇಕು, ಬರ್ದಿಡ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ನೌ ಗೋ ಫಾರ್ ದ ಸೆಕೆಂಡ್. ಓಕೆ, ಏನ್ ಕೊಟ್ಟಿದ್ದಾರೆ, ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಆರ್ ಹೀಟೆಡ್ ಟು ಈಲ್ಡ್ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಫೆರಸ್ ಸಲ್ಫೇಟ್ is heated. So which type of reaction is this? Obviously decomposition reaction. ಯಾಕೆಂದ್ರೆ decomposition reaction ಅಲ್ಲಿ ನಾವೇನ್ ತಿಳ್ಕೊಳ್ತೀವಿ, single reactant is heated to form 2 or more products. So ferrous sulfate formula ಗೊತ್ತಿರಬೇಕು. Ferrous sulfate formula is FeSO4. The formula for ferrous sulfate is FeSO4. So ferrous sulfate ನ ಹೀಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಫೆರಿಕ್ ಆಕ್ಸೈಡ್ ಬರುತ್ತೆ. That is Fe2O3 ferric oxide. Along with this sulfur dioxide ಬರುತ್ತೆ and sulfur trioxide ಬರುತ್ತೆ. Sulfur dioxide and sulfur trioxide. ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಏನ್ ಮಾಡಿ, ಜಸ್ಟ್ ಚೆಕ್ ಮಾಡಿ. ಫಸ್ಟ್ ಓವರ್ ಆಲ್ ಆಗಿ ಚೆಕ್ ಮಾಡಿ, ಸೇಮ್ ನಂಬರ್ ಆಫ್ ಆಟಮ್ಸ್ ಇದೆಯಾ. Fe2 ಇದೆ, 2 times Fe ಇದೆ. ಓಕೆ, ಸೊ ದೆನ್ ಯು ಹ್ಯಾವ್ ಟು ಬ್ಯಾಲೆನ್ಸ್. ಸಮ್ ಇಕ್ವೇಶನ್ಸ್ ಏನಂದ್ರೆ ಆಟೋಮ್ಯಾಟಿಕಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಅದನ್ನ ನೀವು ಜಸ್ಟ್ ಜನರಲ್ ಆಗಿ ಚೆಕ್ ಮಾಡಬಹುದು. ಚೆಕ್ ಮಾಡಿ ದೆನ್ ರೈಟ್ ದ ನಂಬರ್ ಆಫ್ ಆಟಮ್ಸ್. ಸೊ ಏನೇನೆಲ್ಲ ಎಲಿಮೆಂಟ್ಸ್ ಇದೆ ಇಲ್ಲಿ, ಐರನ್, ಸಲ್ಫರ್, ಆಕ್ಸಿಜನ್. ಇಲ್ಲೂ ಕೂಡ ಬರ್ಕೊಳ್ಳಿ, ಐರನ್, ಸಲ್ಫರ್, ಆಕ್ಸಿಜನ್. Now it's time to write the number of atoms. So how many atoms of iron are there? 1, sulfur 1, oxygen 4. Here iron, 2 atoms of iron, oxygen 3 plus overall count ಮಾಡಿ. Oxygen ಇಲ್ಲಿ 3 ಇದೆ, plus 2 5 ಆಯ್ತು, 5 plus 3 ಏನಾಯ್ತು 8 atoms of oxygen ಇದೆ. Sulfur ಎಷ್ಟು atoms ಇದೆ, 1 plus 1 2 atoms of sulfur ಇದೆ. Okay na, look at here. The number of atoms of iron, sulfur and oxygen are more in number in the product side compared to the reactant side. Reactant side ಗೆ ಕಂಪೇರ್ ಮಾಡಿದ್ರೆ product side ಅಲ್ಲಿ ಏನಾಗಿದೆ, ಐರನ್, ಸಲ್ಫರ್, ಆಕ್ಸಿಜನ್ atoms ತುಂಬಾ ಜಾಸ್ತಿ ಇದೆ. ಓಕೆನಾ, ಸೊ ನಮ್ಗೆ ಏನ್ ಬೇಕು, 2 atoms of iron ಬೇಕಲ್ವಾ. ಸೊ let us now try to balance by writing 2 in front of iron. ಈಗ 2 ಬರ್ದಾಗ ಏನಾಗುತ್ತೆ, ಸೊ ಈ 2 ಅನ್ನೋದು ಈ ಎಲ್ಲಾ ಎಲಿಮೆಂಟ್ಸ್ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಮಲ್ಟಿಪ್ಲೈ ಮಾಡಬೇಕು. ಸೊ 2 into Fe is 2Fe, 2 into S ಏನಾಯ್ತು, ಇಟ್ ಇಸ್ 2 times ಸಲ್ಫರ್, 2 into 4 ಅಂದ್ರೆ 2 4s ಏನಾಯ್ತು 8 ಆಯ್ತು. ಸೊ 8 times ಆಕ್ಸಿಜನ್. ವೆರಿ ಈಸಿ ನೋಡಿ, ಬ್ಯಾಲೆನ್ಸ್ ಆಟೋಮೆಟಿಕ್ ಆಗಿ ಆಗೋಯ್ತು. 2 times Fe on both the sides, 2 times sulfur atoms on both the sides and 2 times oxygen atoms on both the sides. ವೆರಿ ಇಂಪಾರ್ಟೆಂಟ್ ಮಾಡಿ ಸ್ಟೂಡೆಂಟ್ಸ್, ಈ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ನೋಡಿ. ಈಗ ಆಟೋಮ್ಯಾಟಿಕ್ ಆಗಿ ಬ್ಯಾಲೆನ್ಸ್ ಆಗಿದೆ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗ್ತಿದೆ ಅಂತ. ಎಕ್ಸಾಮ್ ಅಲ್ಲಿ ನೋಡಿ ಈ ರೀತಿನೇ ನೀವೇನ್ ಮಾಡ್ಬೇಕು ಅಂದ್ರೆ ಎಲಿಮೆಂಟ್ಸ್ ನ ಬರ್ಕೊಂಡು
ಬ್ಯಾಲೆನ್ಸ್ ಮಾಡಬೇಕು. ಇಟ್ಸ್ ವೆರಿ ಈಸಿ ಟು ಬ್ಯಾಲೆನ್ಸ್ ಅಂಡ್ ಇಟ್ ಇಸ್ ಅ ಟ್ರಯಲ್ ಅಂಡ್ ಎರರ್ ಮೆಥಡ್. ಒಂದ್ಸತಿ ಏನಾದ್ರೂ ಇನ್ಕ್ರೀಸ್ ಆದ್ರೆ ಸೊ ಮತ್ತೆ ನಾವು ಆಟೋಮ್ಯಾಟಿಕ್ ಆಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಲೆಟ್ಸ್ ಗೋ ಫಾರ್ ದ ಥರ್ಡ್. Potassium metal reacts with water. So potassium, so element na symbol ಏನು K. Potassium ಏನ್ ಮಾಡ್ತಾ ಇದೆ, it is reacting with the water. So potassium reacting with the water. Reacting ಅಂತಂದ್ರೆ ನೋಡಿ ಈ ಸಿಂಬಲ್ ನ ಹಾಕ್ಬೇಕು. ಸೊ ಏನ್ ಫಾರ್ಮ್ ಆಗಿದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿದೆ ಅಂದ್ರೆ KOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಹೈಡ್ರಾಕ್ಸೈಡ್ ಅಂದ್ರೆ OH. ಅಂಡ್ ಅಲಾಂಗ್ ವಿತ್ ದಿಸ್ ಏನ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್. ಹೈಡ್ರೋಜನ್ ಗ್ಯಾಸ್ ಏನಾಗಿದೆ, ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯಾಲೆನ್ಸ್ ಆಗಿದ್ಯಾ, ಜಸ್ಟ್ ಜನರಲ್ ಆಗಿ ಚೆಕ್ ಮಾಡಿ. 1 times ಪೊಟ್ಯಾಷಿಯಂ ಆಟಮ್ ಇಸ್ ದೇರ್. ಹೈಡ್ರೋಜನ್ ನೋಡಿ ಇಲ್ಲಿ 2 ಇದೆ, ಬಟ್ ಇಲ್ಲಿ 3 times ಹೈಡ್ರೋಜನ್, 2 + 1 3 times ಹೈಡ್ರೋಜನ್ ಇದೆ. ಸೊ ವಿ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಬರ್ಕೊಳ್ಳಿ, ಪೊಟ್ಯಾಷಿಯಂ ಹೈಡ್ರೋಜನ್ ಆಕ್ಸಿಜನ್. ಇಲ್ಲೂ ಕೂಡ ಪೊಟ್ಯಾಷಿಯಂ ಹೈಡ್ರೋಜನ್ ಆಕ್ಸಿಜನ್. ಓಕೆ, ಸೊ ನಮ್ಗೆ ಏನಾಗಿದೆ ಅಂದ್ರೆ 1 time ಪೊಟ್ಯಾಷಿಯಂ ಇದೆ ಬೋತ್ ದ ಸೈಡ್ಸ್. ಸೊ ನೋ ವರಿ. ಸೊ ನಾವ್ ಏನನ್ನ ಐಡೆಂಟಿಫೈ ಮಾಡಬೇಕು, ಫಸ್ಟ್ ರೈಟ್ ದ ನಂಬರ್ ಆಫ್ ಆಟಮ್ಸ್. ಸೊ ಪೊಟ್ಯಾಷಿಯಂ 1 atom, ಹೈಡ್ರೋಜನ್ 2 atom, ಆಕ್ಸಿಜನ್ 1 ಇದೆ. ಪೊಟ್ಯಾಷಿಯಂ 1 atom, ಆಕ್ಸಿಜನ್ 1 atom, ಬಟ್ ಹೈಡ್ರೋಜನ್ 3 times 3 atoms ಆಫ್ ಹೈಡ್ರೋಜನ್ ಆರ್ ಇದೆ. ಸೊ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಹೈಡ್ರೋಜನ್. ಹಿಟ್ ಅಂಡ್ ಟ್ರಯಲ್ ಅಂಡ್ ಎರರ್ ಮಾತಾಡ್. ಸೊ ಈಗ ನೋಡಿ ಹೈಡ್ರೋಜನ್ 3 ಇದೆ. ಸೊ ಇಲ್ಲಿ ಜಸ್ಟ್ ಹೈಡ್ರೋಜನ್ ಮುಂದೆ ಏನ್ ಹಾಕೊಳ್ಳೋಣ, 2 ಹಾಕೊಂಡು ಟ್ರೈ ಮಾಡೋಣ. 2 2s ಏನಾಯ್ತು, 4 ಆಯ್ತು. ಇಲ್ಲಿ 2 2s ಹೈಡ್ರೋಜನ್ ಏನಾಯ್ತು, ಇಲ್ಲಿ 4 ಆಯ್ತು. ಆಕ್ಸಿಜನ್ ಏನಾಯ್ತು, 2 into ಆಕ್ಸಿಜನ್ ಏನಾಯ್ತು, 2 times ಆಕ್ಸಿಜನ್ ಆಯ್ತು. ಟ್ರಯಲ್ ಅಂಡ್ ಎರರ್ ಮೆಥಡ್. ಸೊ 1 by 1 ನಂಬರ್ ಇಂದ ಟ್ರೈ ಮಾಡಿ. ಈಗ 4 times ಹೈಡ್ರೋಜನ್ ಆಗೋಯ್ತು ಇಲ್ಲಿ, ಬಟ್ 3 times ಹೈಡ್ರೋಜನ್ ಇದೆ. ಆಕ್ಸಿಜನ್ ಏನಾಗಿದೆ, ಇಲ್ಲಿ 1 time ಇದೆ. ಸೊ ನಾವೇನ್ ಮಾಡೋಣ, ಲೆಟ್ ಅಸ್ ನಾವು ರೈಟ್ 2 here in front of potassium. If you write 2 in front of potassium, 2 into K ಏನಾಯ್ತು, 2 times potassium. 2 into O ಏನಾಯ್ತು, 2 times oxygen. So now that we could balance oxygen ಬ್ಯಾಲೆನ್ಸ್ ಮಾಡಕ್ಕಾಯ್ತು. 2 into hydrogen ಏನಾಯ್ತು, 2 times hydrogen. 2 + 2 ಏನಾಯ್ತು, ಹೈಡ್ರೋಜನ್ 4 ಆಯ್ತು. 2 into hydrogen is 2 times hydrogen. 2 into oxygen is 2 times oxygen. And ನಮ್ಗೆ ಆಲ್ರೆಡಿ 2 into K ಕೂಡ ಆಯ್ತು, 2 times potassium. And hydrogen ಏನಾಯ್ತು, ಇಲ್ಲಿ 2 times hydrogen plus 2 times hydrogen ಏನಾಯ್ತು, 4 ಆಗೋಯ್ತು. ಓಕೆ, ಸೊ ನೌ ದಟ್ ನಾವ್ ಏನೇನ್ ಬ್ಯಾಲೆನ್ಸ್ ಮಾಡಿದ್ವಿ, ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡಕ್ಕಾಯ್ತು, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಮಾಡಿದ್ವಿ. ಲೆಟ್ ಅಸ್ ನಾವು ಟ್ರೈ ಟು ಬ್ಯಾಲೆನ್ಸ್ ದ ಪೊಟ್ಯಾಷಿಯಂ. ಸೊ ಪೊಟ್ಯಾಷಿಯಂ ಏನಿದೆ, ಇಲ್ಲಿ 1 atom ಆಫ್ ಪೊಟ್ಯಾಷಿಯಂ ಇದೆ, ಬಟ್ ಈ ಕಡೆ 2 atoms ಆಫ್ ಪೊಟ್ಯಾಷಿಯಂ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ರೈಟಿಂಗ್ 2 in front ಆಫ್ ಪೊಟ್ಯಾಷಿಯಂ. ಸೊ ದಟ್ ಏನಾಯ್ತು, ಸೊ 2 into K is 2K. ಸೊ ಅಬ್ಸರ್ವ್ ಮಾಡಿ, ಎರಡೂ ಕಡೆ ಬೋತ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಅಂಡ್ ದ ಪ್ರಾಡಕ್ಟ್ ಸೈಡ್ ವಿ ಹ್ಯಾವ್ 2 times potassium, 4 times hydrogen and 2 times oxygen. ಸೊ ನೌ ದಟ್ ಏನಾಗಿದೆ, ಈ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. ಈಕ್ವೇಶನ್ ಏನಾಯ್ತು, ಬ್ಯಾಲೆನ್ಸ್ ಆಯ್ತು. ಇದೇ ರೀತಿ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಡಿಯರ್ ಸ್ಟೂಡೆಂಟ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಶನ್. ಸೊ ಇಟ್ಸ್ ಆಲ್ ಅಬೌಟ್ ರೈಟಿಂಗ್ ದ ಎಲಿಮೆಂಟ್ಸ್. ಯಾವ ಎಲಿಮೆಂಟ್ಸ್ ಇದೆ ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್ ಅಂತ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ನೋಟ್ ಡೌನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಆ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಸೈಡ್ ಅಲ್ಲಿ ಯಾವ್ದು ಜಾಸ್ತಿ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಐಡೆಂಟಿಫೈ ಮಾಡಿ ನೀವೇನ್ ಮಾಡ್ಬೇಕು, ಯು ಮಸ್ಟ್ write the answer. It's very important. Okay, I think you all got the answer. So it's very important to balance the chemical equation in this way. Okay, fine. Some students are just asking for the recorded class. See, due to insufficient time, because I will be going for school evening, I will be also training the CBSE 10 students and also state board 10 students in the tutorials outside. I'm not getting the time to record the classes in the evening. Okay, so that is the reason I'm doing the live classes in the morning session, my dear students. So you have to understand the reason is why I'm doing live classes, because I can engage with many students, I can ask their doubts. That is the one reason. Second thing is I can just continue the class without stopping the class. It is now really difficult for me to do the recorded classes, so time is not available for me. Okay, yes. So let us now go for the next question, my dear students. Let's go for next question. Okay, the next question is, draw a neat labeled diagram of the action of steam on metal. So this question will be frequently asked. So this diagram you must learn. It is from the metals and non-metals lesson. Okay, it is important to learn. It is from the metals and non-metal lesson.
So next, they're asking, write the structural formula for the following. So ನೋಡಿ ಒಂದಷ್ಟು ಸ್ಟ್ರಕ್ಚರಲ್ ಫಾರ್ಮುಲಾಸ್ ಕೊಟ್ಟಿದ್ದಾರೆ, ವೆರಿ ಈಸಿ. ನಾನು ನಿಮ್ಗೆ ಆಲ್ರೆಡಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ದಿ ಪ್ರಾಪರ್ ನೋಯಿಕ್ ಆಸಿಡ್ ಹೇಗ್ ಬರೀತೀರಾ? ಪ್ರಾಪರ್ ನೋಯಿಕ್ ಆಸಿಡ್, ದಿ ಫಸ್ಟ್ ಒನ್ ಪ್ರಾಪ್ ಇಸ್ ನಥಿಂಗ್ ಬಟ್ 3 ಅಂತ ಅರ್ಥ, ಪ್ರಾಪ್. ಸೊ ವಿ ಹ್ಯಾವ್ ಮೀತ್ ಈತ್ ಪ್ರಾಪ್ ಇಸ್ ನಥಿಂಗ್ ಬಟ್ 3 ಕಾರ್ಬನ್ ಆಟಮ್ಸ್ ಇರಬೇಕು ಪ್ರಾಪ್ ಅಂತ ಹೇಳಿದಾಗ. ಓಯಿಕ್ ಅಂತ ಹೇಳಿದಾಗ ವಿ ಹ್ಯಾವ್ ಅ ಫಂಕ್ಷನಲ್ ಗ್ರೂಪ್ ಕಾಲ್ಡ್ ಆಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಓಯಿಕ್ ಅಂತಂದ್ರೆ ಏನಂತ ಹೇಳ್ತೀವಿ? ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ವೆರಿ ಈಸಿ ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ನೀವು ಈ ಒಂದು ನೇಮ್ ನ ನೋಡಿದಾಗ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಪ್ರಾಪ್ ಅಂದ್ರೆ ಏನು? 3 ಕಾರ್ಬನ್ ಆಟಮ್ಸ್. ಓಯಿಕ್ ಅಂದ್ರೆ ಏನಂತ ಇದೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಅಂಡ್ ಇಟ್ ಈಸ್ ವೆರಿ ಈಸಿ ಟು ರೈಟ್ ದ ಸ್ಟ್ರಕ್ಚರ್ ರಾದರ್ ದೆನ್ ರೈಟಿಂಗ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಯಾರೇ ಆಗಿರ್ಬೋದು, ಫಸ್ಟ್ ಸ್ಟ್ರಕ್ಚರ್ ನ ಬರ್ಕೊಳ್ಳಿ. ಸ್ಟ್ರಕ್ಚರ್ ನ ಬರ್ಕೊಂಡ್ರೆ ಇಮಿಡಿಯೇಟ್ ಆಗಿ ವಿತ್ ಇನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ನೀವು ಫಾರ್ಮುಲಾನ ಬರೀಬಹುದು. ಓಕೆ, ನೋಡಿ ಪ್ರಾಪ್ ಅಂದ್ರೆ ಏನು? 3 ಕಾರ್ಬನ್ ಆಟಮ್ಸ್ ಅಂತ. ಸೊ ಪ್ರಾಪ್ ಕಂಪ್ಲೀಟ್ ಆಗಿದ್ಯಾ? ಓಯಿಕ್ ಆಸಿಡ್ ಅಂದ್ರೆ ಏನು? ಓಯಿಕ್ ಆಸಿಡ್ ಇಸ್ ಡಿನೋಟೆಡ್ ಬೈ COOH. COOH ಅಂದ್ರೆ ಏನು? ಓಯಿಕ್ ಆಸಿಡ್ ಅಂತ ಹೇಳ್ತೀವಿ. ಈಗ ನಾವು ಪ್ರಾಪ್ ಏನೋ ಇದೆ, ಓಯಿಕ್ ಆಸಿಡ್ ಅಲ್ಲಿ COOH ಮತ್ತೆ ಇನ್ನೊಂದು ಕಾರ್ಬನ್ ಇದೆ. ಸೊ COOH ಬರೆಯಕ್ಕೋಸ್ಕರ ನಾವು ಮತ್ತೆ ಇನ್ನೊಂದು ಕಾರ್ಬನ್ ಬರ್ಕೊಂಡ್ರೆ ಏನಾಗುತ್ತೆ? ಇದು ಪ್ರಾಪ್ ಬದಲು ಬ್ಯೂಟ್ ಆಗ್ಬಿಡತ್ತೆ. ಪ್ರಾಪ್ ಬದಲು ಏನಾಗುತ್ತೆ? ಬ್ಯೂಟ್ ಆಗ್ಬಿಡತ್ತೆ. ಸೊ ನಾವೇನ್ ಮಾಡ್ಬೇಕು? ಇರುವಂತ ಕಾರ್ಬನ್ ಆಟಮ್ಸ್ ಗೆನೆ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಜಾಯಿನ್ ದ ಓಯಿಕ್ ಆಸಿಡ್ ಗ್ರೂಪ್. ಓಕೆ, ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಈ 3 ಕಾರ್ಬನ್ ಆಟಮ್ಸ್ ಪ್ರಾಪ್ ಕಂಪ್ಲೀಟ್ ಆಗಿದೆ ಅಲ್ವಾ? ಸೊ ಪ್ರಾಪ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು? ಇಲ್ಲಿರುವಂತ ಕಾರ್ಬನ್ಗೆ ಓಯಿಕ್ ಆಸಿಡ್. ಸೊ ಸಿ ಇದೆ ಅಲ್ವಾ? ಸೊ ರೈಟ್ O and OH. ಸೊ ನೌ ದಟ್ ಏನಾಗಿದೆ? 3 ಕಾರ್ಬನ್ ಆಟಮ್ಸ್ ಪ್ರಾಪ್ಸ್ ಸ್ಯಾಟಿಸ್ಫೈ ಆಗಿದೆ. COOH ಗ್ರೂಪ್ ನೋಡಿ, COOH ಅಂದ್ರೆ ಏನು? ಓಯಿಕ್ ಆಸಿಡ್. COOH ಅಂದ್ರೆ ಏನಾಯ್ತು? ಓಯಿಕ್ ಆಸಿಡ್. ಇದು ಕೂಡ ಕಂಪ್ಲೀಟ್ ಆಯ್ತು. ಸೊ ನೌ ದಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಪ್ರತಿ ಸಲ ಹೇಳ್ತಿರ್ತೀನಿ ನಿಮ್ಗೆ, ನೀವು ಫಸ್ಟ್ ಟೈಮ್ ಕಲ್ತ್ಕೊಂತಿದ್ರು ಪರವಾಗಿಲ್ಲ, ನೆನ್ಪಿಟ್ಕೊಳ್ಳಿ, ಎವ್ರಿ ಕಾರ್ಬನ್ ಶುಡ್ ಬಿ ಸರೌಂಡೆಡ್ ಬೈ 4 ಬಾಂಡ್ಸ್. ಓಕೆ, ಸೊ ಹಾಗೆ ಬರೆಯೋದಾದ್ರೆ ಏನಾಗುತ್ತೆ ನೋಡಿ, ಈ ಕಾರ್ಬನ್ಗೆ ವಿ ಹ್ಯಾವ್ ಡನ್ ವಿತ್ 3 ಬಾಂಡ್ಸ್, left with 4th bond. E carbon we are done with 1 bond, left with 2, 3 and 4. And this carbon is done with 1 bond, we are left with 2, 3, 4. It's very important to write in this way, my dear students. So ee way nal bariri, bahala easy nimge. So ಈಗ ಸ್ಟ್ರಕ್ಚರ್ ನೋಡಿ, ಫಾರ್ಮುಲಾ ಬರೀರಿ. ಎಷ್ಟು ಕಾರ್ಬನ್ ಇದೆ ಟೋಟಲಿ? ಸೊ ಡೋಂಟ್ ಡಿಸ್ಟರ್ಬ್ ದ ಫಂಕ್ಷನಲ್ ಗ್ರೂಪ್ ನ ಡಿಸ್ಟರ್ಬ್ ಮಾಡಬೇಡಿ. ಇಲ್ಲಿ ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್ C2. ಎಷ್ಟು ಹೈಡ್ರೋಜನ್ ಇದೆ? 5 ಹೈಡ್ರೋಜನ್ HY. ಅಂಡ್ ನಮ್ಮ ಫಂಕ್ಷನಲ್ ಗ್ರೂಪ್ ಏನಾಗಿದೆ? COOH ಆಗಿದೆ. ಸೊ ದಿಸ್ ಈಸ್ ಹೌ ಯು ರೈಟ್ ದ ಫಾರ್ಮುಲಾಸ್. It's very easy writing the formulas. Okay, so first ನೀವೇನ್ ಮಾಡ್ಬೇಕಂದ್ರೆ ಸ್ಟ್ರಕ್ಚರ್ ಬರೆಯೋದನ್ನ ಕಲ್ತ್ಕೊಳ್ಬೇಕು. It's very important to learn the structure. Okay, yes, let us now, I think you all have got this, everybody understood this ಅಂತ ಅನ್ಕೋತೀನಿ. Let us go for the next one ನ ಹೇಗ್ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ನೆಕ್ಸ್ಟ್ ಒನ್ ಇರೋದು ನಮ್ಗೆ ಬ್ಯೂಟನಾಲ್. ನೋಡಿ ಬ್ಯೂಟ್ ಅಂದ್ರೆ ಏನಾಗಿದೆ ಇಲ್ಲಿ? ಬ್ಯೂಟ್ ಅಂದ್ರೆ 4. ಆಲ್ ಅಂದ್ರೆ ಏನು? ಆಲ್ ಇಸ್ ನಥಿಂಗ್ ಬಟ್ ಆಲ್ಕೋಹಾಲ್. ಬ್ಯೂಟ್ ಅಂದ್ರೆ 4, ಆಲ್ ಅಂದ್ರೆ ಆಲ್ಕೋಹಾಲ್. ಸೊ ಲೆಟ್ ಅಸ್ ರೈಟ್ ನೌ ದ ಬ್ಯೂಟನಾಲ್. ಸೊ ಬ್ಯೂಟ್ ಅಂದ್ರೆ ಏನಂತ ಹೇಳಿದೆ? 4 ಕಾರ್ಬನ್ ಆಟಮ್ಸ್, ರೈಟ್ 4. ಸೊ ಆಲ್ ಇಸ್ ರೆಪ್ರೆಸೆಂಟೆಡ್ ಬೈ OH. ಆಲ್ ಅಂದ್ರೆ ಆಲ್ಕೋಹಾಲ್ ಗ್ರೂಪ್, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ OH. ಎಲ್ಲೆಲ್ಲ OL ಇದೆ ಅಲ್ಲಿ OH ಅಂತ ರೆಪ್ರೆಸೆಂಟ್ ಆಗ್ಬೇಕು. ಇಲ್ಲಿ ಕಾರ್ಬನ್ ಆಟಮ್ ಇಲ್ಲ ಫಂಕ್ಷನಲ್ ಗ್ರೂಪ್ ಅಲ್ಲಿ, OH ನ ಎಂಡ್ ಅಲ್ಲಿ ಬರ್ಕೊಳ್ಳಿ. ಈಗ ಏನಾಗಿದೆ? 4 ಕಾರ್ಬನ್ ಆಟಮ್ಸ್ ಬ್ಯೂಟ್ ಸ್ಯಾಟಿಸ್ಫೈಡ್ ಆಗಿದೆ. OH ಅಂದ್ರೆ ಆಲ್ಕೋಹಾಲ್ ಗ್ರೂಪ್, ಇದು ಕೂಡ ಸ್ಯಾಟಿಸ್ಫೈಡ್ ಆಗಿದೆ. ನೌ ದಟ್ ರೈಟ್ 4 ಬಾಂಡ್ಸ್ ಅರೌಂಡ್ ದ ಕಾರ್ಬನ್. ಯು ಆರ್ ಡನ್ ವಿತ್ 1, 2, 3, 4. 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 ಸೊ ಏನಾಗಿದೆ ನಮ್ಗೆ? ಟೋಟಲಿ 1, 2, 3, 4 hydrogen here, 5, 6, 7, 8, 9. So this is the structural formula of what? Butanol. Formula ಆಯ್ತಲ್ಲ, ಸ್ಟ್ರಕ್ಚರಲ್ ಫಾರ್ಮುಲಾ ನೋಡ್ಕೊಂಡು ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ. 1, 2, 3, 4 ಕಾರ್ಬನ್ ಇದೆ. ಸೊ 4 ಕಾರ್ಬನ್ ಇದ್ರೆ C4. ಎಷ್ಟು ಹೈಡ್ರೋಜನ್ ಇದೆ? 2, 4, 6, 8 ಅಂಡ್ ಇಲ್ಲಿ ಒಂದು 9 ಹೈಡ್ರೋಜನ್ ಇದೆ. ಅಂಡ್ ನಮ್ ಫಂಕ್ಷನಲ್ ಗ್ರೂಪ್ ಏನಾಗಿದೆ? OH ಆಗಿದೆ. ಸೊ ಇಲ್ಲಿ ಬರೀರಿ. ಇಟ್ಸ್ ವೆರಿ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಟ್ಸ್ ವೆರಿ ಈಸಿ ಟು ರೈಟ್. Okay, so this is how you write the formulas. Very easy to write. Okay, yes.
Let us now go for the next one. So next one observe ಮಾಡಿ. So next one ಏನಂತ ಇದೆ, ಇಲ್ಲಿ ನಮಗೆ pentanone ಅಂತ ಇದೆ. So next one is pentanone. So C1 is pentanone. Pentanone. So pent ಅಂದ್ರೆ ಏನಿರಬೇಕು, 5 ಕಾರ್ಬನ್. ONE ಅಂತ ಇದೆ. ONE is nothing but ketone group. ONE ಅಂದ್ರೆ ಏನು, ketone group. ನೆನ್ಪಿಟ್ಕೊಳ್ಳಿ, ketone group is always represented by C double bond O. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೀತಿ ಫಾರ್ಮುಲಾದಲ್ಲಿ ಇದೆ ಅಂದ್ರೆ ಇದು ಕೀಟೋನ್ ಗ್ರೂಪ್ ಅಂತ ಅರ್ಥ. ಅಂಡ್ ಈ ಒಂದು ಫಾರ್ಮುಲಾ ಯಾವಾಗ್ಲೂ ಇಟ್ ಅಕರ್ಸ್ ಇನ್ ಬಿಟ್ವೀನ್, ಎಂಡ್ ಅಲ್ಲಿ ಇರಲ್ಲ, ಇಟ್ ವಿಲ್ ಬಿ ಇನ್ ಬಿಟ್ವೀನ್. ಓಕೆ, ಸೊ ಪೆಂಟ್ ಅಂದ್ರೆ ಏನು, 5 ಕಾರ್ಬನ್. ಬರ್ಕೊಳ್ಳಿ, 1 2 3 4 5 ಕಾರ್ಬನ್. ಸೊ ಪೆಂಟ್ ಅಂದ್ರೆ 5 ಕಾರ್ಬನ್ ಆಗಿದೆ. ಸೊ 1 ಅನ್ನೋ ಗ್ರೂಪ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. 1 ಅಂದ್ರೆ ಏನು, ಸಿ ಡಬಲ್ ಬಾಂಡ್ ಓ. ಸೊ ಎಂಡ್ ಅಲ್ಲಿ ನೀವು ಇದನ್ನ ಬರಿಬಾರ್ದು, ಬಿಟ್ವೀನ್ ಎಲ್ಲಾದ್ರೂ ಕೂಡ ಬರಿಬಹುದು. ಸೊ ಲೆಟ್ಸ್ ರೈಟ್ ಹಿಯರ್. ಸೊ ನೀವು ಇಲ್ಲೂ ಕೂಡ ಬರಿಬಹುದು, ಇಲ್ಲೂ ಕೂಡ ಬರಿಬಹುದು. ಓಕೆ, ಸೊ ಏನ್ ಕಂಪ್ಲೀಟ್ ಆಯ್ತು, ಪೆಂಟ್ 5 ಕಾರ್ಬನ್ ಕಂಪ್ಲೀಟ್ ಆಗಿದೆ. ಸೊ 1 ಸಿ ಡಬಲ್ ಬಾಂಡ್ ಓ ಕೂಡ ಕಂಪ್ಲೀಟ್ ಆಗಿದೆ. ನಮ್ಮ ಫಂಕ್ಷನಲ್ ಗ್ರೂಪ್ ಏನಾಗಿದೆ, ಕೀಟೋನ್ ಆಗಿದೆ. ನೌ ಇಟ್ಸ್ ರೈಟ್ ಟೈಮ್ ಟು ರೈಟ್ ದ ಬಾಂಡ್ಸ್ ಫಾರ್ ಕಾರ್ಬನ್. ಎವ್ರಿ ಕಾರ್ಬನ್ ಹ್ಯಾಸ್ 4 ಬಾಂಡ್ಸ್. 1 2 3 4 and here 1 2 3 4 and ಇಲ್ಲಿ ನೋಡಿ ಆಲ್ರೆಡಿ 1 ಆಗಿದೆ, 2 ಆಗಿದೆ, 3 ಆಗಿದೆ, 4th one is left. And here 1 2 3 4 1 2 3 4 ಆಗಿದೆ. So now that every carbon ಸುತ್ತಲೂ ನೀವು ಏನ್ ನೋಡ್ತಾ ಇದ್ದೀರಾ, 4 ಬಾಂಡ್ಸ್ ಅನ್ನ ನೋಡ್ತಾ ಇದ್ದೀರಾ. ಓಕೆನಾ? ಸೊ ಇಟ್ಸ್ ಟೈಮ್ ಟು ರೈಟ್ ದ ಹೈಡ್ರೋಜನ್. ಸೊ ಹೈಡ್ರೋಜನ್ ನ ಬರೀರಿ. ಸೊ ಇದನ್ನ 2 ಡಿಫರೆಂಟ್ ಟೈಪ್ಸ್ ಅಲ್ಲಿ ಬರಿಬಹುದು ಡಿಯರ್ ಸ್ಟೂಡೆಂಟ್ಸ್. ಫಾರ್ಮುಲಾ ಹೇಗ್ ಬರಿಬಹುದು, ಲೆಟ್ ಅಸ್ ನಾವು ನಾಟ್ ಡಿಸ್ಟರ್ಬ್ ದ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ನ ಡಿಸ್ಟರ್ಬ್ ಮಾಡೋದು ಬೇಡ. ಎಷ್ಟು ಕಾರ್ಬನ್ ಇದೆ ಟೋಟಲಿ, 1 2 3 4. ಅಪಾರ್ಟ್ ಫ್ರಮ್ ಫಂಕ್ಷನಲ್ ಗ್ರೂಪ್ 4 ಕಾರ್ಬನ್ ಇದೆ, C4. ಹೈಡ್ರೋಜನ್ ಎಷ್ಟಿದೆ, 2 4 6 8 and 10 ಹೈಡ್ರೋಜನ್ಸ್ ಇದೆ. ಸೊ H10 and CO. ಓಕೆ, 1 ನೋಡಿ 2 4 6 8 and 9 and 10 ಹೈಡ್ರೋಜನ್ಸ್ ಇದೆ. C4 H10 CO. C4 H10 CO ಆಗಿದೆ. ಸೊ ಈಗ ಇದನ್ನ ಇನ್ನೂ ಒಂದು ರೀತಿಲಿ ಬರಿಬಹುದು. ಹೇಗ್ ಬರಿಬಹುದು ಅಂದ್ರೆ, ಸೊ ಈ ಕಾರ್ಬನ್ ಇದೆಯಲ್ಲ, ಇದನ್ನ ಆಡ್ ಮಾಡ್ಕೊಂಡು ಕೂಡ ಬರಿಬಹುದು. Another way of writing, total number of carbon atoms is 5, total number of hydrogens is 10 and we have this oxygen at the end. So 2 ways of writing the formula. Eradu kuda correct. Both ways are correct. It's very important to write in both the ways. Both the ways of writing the formulas is correct. Okay, yes. So this is how we write the formula for pentanone, my dear students. Remember, so you should write 5 carbon atoms and functional group CO, and remaining carbon should be surrounded by the hydrogen. Yes, fine. So let us now go for the next. Let us go for the next concept, the next question. So next question ಏನide ಇಲ್ಲಿ observe ಮಾಡಿ. So the next question is, we have butene, pentane and hexane. So butene, pentane and hexane. So butene, pentane, and hexane. Butene, pentane and hexane. So I request all the students to join the live class, so and also share the videos with your friends, so that everyone get the use of this video. So let's now write butene, children. Bute is nothing but 4 carbon atoms. Ene is nothing but double bond. Alkene anta artha. So alkene group na we represent by using the double bond. ಈಗ ಬ್ಯೂಟ್ ಕಂಪ್ಲೀಟ್ ಆಗಿದೆ, ene ಅಂದ್ರೆ ಡಬಲ್ ಬಾಂಡ್ ಕೂಡ ಕಂಪ್ಲೀಟ್ ಆಗಿದೆ. So this carbon is now done with 2 bonds, left with 3 and 4. And this carbon is now done with 2 bonds, left with 3 and 4. Third next bond ಏನಿರುತ್ತೆ ಅದನ್ನ ಆಪೋಸಿಟ್ ಕಾರ್ಬನ್ ಮೇಲೆ ಹಾಕೋದಕ್ಕೆ ನೀವು ಪ್ರಿಫರೆನ್ಸ್ ಕೊಡಿ. ವೆರಿ ಇಂಪಾರ್ಟೆಂಟ್. ಆಪೋಸಿಟ್ ಕಾರ್ಬನ್ ಮೇಲೆ ಹಾಕೋದಕ್ಕೆ ನೀವು ಪ್ರಿಫರೆನ್ಸ್ ಕೊಡಿ. ಓಕೆ, ಎಸ್. ಸೊ ನಾವು we are done with 1 bond, 2 3 and 4. We are done with 1 bond, 2 3 and 4. So now that it's time to write the hydrogen atoms. Write the hydrogen atoms. Okay. So what is the formula for butene? C4, 4 carbon atoms. How many hydrogens are there? 1 2 3 4 5 6 7 8. So H8. C4H8 is the formula for butene. C4H8 is the formula for butene. Okay. Let's now write pentane, children. The pentane. See, try ಮಾಡಿ, ನೀವು ಕೂಡ ನನ್ನ ಜೊತೆ ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಪೆಂಟ್ ಅಂತ ಹೇಳಿದಾಗ 5 ಕಾರ್ಬನ್, 1 2 3 4 5 ಕಾರ್ಬನ್ ಬರ್ಕೊಳ್ತೀವಿ.
Ane andre single bond. So just write it is ane is nothing but alkane. So write single bond between all the carbon atoms. It's very easy. Ane andaga single bond irutte. Just write the hydrogens here. So how many hydrogens you'll write totally? So 5 carbon ide. So 2, 4, 6, 8, 10, 12 hydrogens irutte. So here see 1, 2, 3, 4, 5, 6, 7, 8, 9, 10, 11, 12. 12 hydrogens irutte totally. Okay, it's very important to know. Okay, 12 hydrogens irutte. So now you try with the hexane, my dear students. Ide reeti hexane kuda try ಮಾಡಿ. Hexane ಅಂದ್ರೆ ಏನು ಬರಿಬೇಕು? 6 ಕಾರ್ಬನ್ ಆಟಮ್ಸ್ ಇರಬೇಕು, ಸಿಂಗಲ್ ಬಾಂಡ್ ಇರಬೇಕು. 6 ಕಾರ್ಬನ್ ಆಟಮ್ಸ್ ಇರಬೇಕು, ಸಿಂಗಲ್ ಬಾಂಡ್ ಯಾಕೆ? ಇದು ಆಲ್ಕೇನ್ ಆಗಿದೆ. ಸೊ ಆಲ್ಕೇನ್ ಆಗಿರೋದ್ರಿಂದ ಸಿಂಗಲ್ ಬಾಂಡ್ ಆಗಿರಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲೆಟ್ us now go for the next question. So next question ಏನ್ ಕೇಳ್ತಾ ಇದ್ದೀರಾ ಇಲ್ಲಿ ಅಂದ್ರೆ, when a person consumes alcohol, if a person consumes an alcohol, he cannot work or he cannot walk. Okay, he cannot walk. I think ಇದು ಕ್ವಶನ್ ಪೇಪರ್ ಅಲ್ಲಿ ರಾಂಗ್ ಅನ್ಕೋತೀನಿ ಈ ಒಂದು ವರ್ಡ್. ಸೊ ಈ ಕೆನಾಟ್ ವಾಕ್ ಆರ್ ಈ ಕೆನಾಟ್ ವರ್ಕ್ ಸ್ಟಿಲ್ ವೈ ಎರಡು ಕೂಡ ಆಗಬಹುದು ಇಲ್ಲಿ. ಓಕೆ, ಬೇಸಿಕಲಿ ಏನ್ ಹೇಳ್ತಾ ಇದಾರೆ, ಇಫ್ ಅ ಪರ್ಸನ್ ಕನ್ಸ್ಯೂಮ್ಸ್ ಆಲ್ಕೋಹಾಲ್ he cannot walk properly or he cannot work properly. ಏನಕ್ಕೆ, why it is not possible? ಯಾಕೆ ವಾಕ್ ಮಾಡಕ್ಕಾಗಲ್ಲ ಅಥವಾ ಯಾಕೆ ವರ್ಕ್ ಮಾಡಕ್ಕಾಗಲ್ಲ? ವಾಟ್ ಈಸ್ ದ ಎಫೆಕ್ಟ್ ವಿಚ್ ಈಸ್ ಕಾಸಿಂಗ್ ಆನ್ ಹಿಸ್ ಬಾಡಿ ಅನ್ನೋದು ಗೊತ್ತಿರ್ಬೇಕು. ಇಟ್ ಈಸ್ ಬಿಕಾಸ್ when he consumes the alcohol, ಏನಾಗುತ್ತೆ ಅಂದ್ರೆ it affects the cerebellum of the brain. Okay, it affects the cerebellum of the brain. So consuming the alcohol affects on cerebellum. So cerebellum ಏನ್ ಮಾಡುತ್ತೆ? cerebellum of brain. So cerebellum ಏನ್ ಮಾಡುತ್ತೆ ಅಂದ್ರೆ it will help in controlling the body balance, body posture. So ನಾವು ಹೇಗ್ ನಡಿಬೇಕು, ಸ್ಟ್ರೇಟ್ ಆಗಿ ನಡಿಬೇಕಾ, ಜಿಗ್ಜಾಗ್ ಆಗಿ ನಡಿಬೇಕಾ, ಈ ಬಾಡಿ ಬ್ಯಾಲೆನ್ಸ್ ಮತ್ತೆ ಪೋಸ್ಚರ್ ನ ಕಂಟ್ರೋಲ್ ಮಾಡುವಂತದ್ದು ಸೆರೆಬೆಲ್ಲಮ್. ಈ ಸೆರೆಬೆಲ್ಲಮ್ ಮೇಲೆ ಎಫೆಕ್ಟ್ ಆಗುತ್ತೆ when we consume the alcohol. Okay, so consuming alcohol affects on cerebellum of the brain. So what happened? He cannot walk or work properly. Next question nodi, when students go for a school excursion, students went for a school excursion, ಇದನ್ನೇ ನಾವೇನಂತ ಹೇಳ್ತೀವಿ? ಸ್ಕಿಲ್ ಬೇಸ್ಡ್ ಕ್ವೆಶ್ಚನ್ ಅಥವಾ ಅಪ್ಲಿಕೇಶನ್ ಕ್ವೆಶ್ಚನ್ ಅಂತ ಹೇಳ್ತೀವಿ. ಓಕೆ, when students go for school excursion, many students are found vomiting. Which part of the brain controls this action? So vomiting na control ಮಾಡುವಂತದ್ದು ಯಾವ part of the brain? See, the vomiting is controlled by the medulla. So medulla oblongata ಏನ್ ಮಾಡುತ್ತೆ? It will control the vomiting, sneezing. Okay, all these reflex actions. These reflex actions are controlled by the human brain, that is in the human brain in the medulla part. Okay, so medulla will control the all these activities, the vomiting, sneezing, coughing, all these things. Understand? And these are all involuntary actions. It is not under our control. They're all involuntary actions. Okay, so it's very important to know. So ಇಲ್ಲಿ ನೀವು ಏನಂದ್ರೆ ಯಾವ ಒಂದು ಪಾರ್ಟ್ ಆಫ್ ಹ್ಯೂಮನ್ ಬ್ರೈನ್ ಏನ್ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ ಅಂತ ಸ್ಟ್ರಾಂಗ್ ಆಗಿ ತಿಳ್ಕೊಳ್ಳಿ. ಓಕೆ, ಸೊ ಪರ್ಸನ್ ಇಸ್ ನಾಟ್ ವಾಕಿಂಗ್, so cerebellum is the reason for it. Okay, because it is controlling the body balance and posture. When you are vomiting, so it is nothing but the medulla oblongata is the reason for it. Understand? It's very important to know this concept, my dear students. Yes, let's go for next question. The next question, I have mentioned the answer here. So explain the process of development of zygote after the fertilization of in a flower. First of all, fertilization ಹೇಗಾಗುತ್ತೆ ಅಂತ ಕ್ವಿಕ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಫೋರ್ ಟೆಲ್ಲಿಂಗ್ ದ ಆನ್ಸರ್. ಸೊ fertilization takes place in the same way in the case of both the human beings and also in the flower, my dear students. Scientifically ಹೇಗೆ? See, male gamete and female gamete fuses. So fusion of what happens? Fusion of male plus female gamete takes place. So gametes ಅಂದ್ರೆ ಏನು? Gametes is nothing but the sex cells. So fusion of male and female gametes takes place. It results in the fertilization. So ಇದೇನಾಗುತ್ತೆ? fertilization ಆಗುತ್ತೆ. fertilization. So fertilization ಗೂ ಮುಂಚೆ ಏನಾಗುತ್ತೆ? Before fertilization, pollination take place. So what is meant by pollination?
Pollination is nothing but transfer of pollen grains from the anther to stigma, from male part to female part. So pollination ಆದ್ಮೇಲೆ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ, fertilization results in the formation of the zygote. What is zygote? Zygote is a single celled organism. It results in the formation of zygote. So ಈ zygote ಏನಾಗುತ್ತೆ ಅಂದ್ರೆ it repeatedly divide. So single cell ಏನಾಗುತ್ತೆ, this single cell will repeatedly divide to form two cells. Two cells again repeatedly divide to form four cells. So ಏನಾಗುತ್ತೆ, cell continuous ಆಗಿ divide ಆಗ್ತಾ mass of cells form ಆಗುತ್ತೆ. mass of cells form ಆಗುತ್ತೆ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು ಡಿಯರ್ ಸ್ಟೂಡೆಂಟ್ಸ್. ಈ ಮಾಸ್ ಆಫ್ ಸೆಲ್ಸ್ ನ ನಾವೇನಂತ ಹೇಳ್ತೀವಿ, ಎಂಬ್ರಯೋ ಅಂತ ಹೇಳ್ತೀವಿ. we will call this as embryo. Okay, and this embryo in case of human beings fetus ಆಗಿ ಕನ್ವರ್ಟ್ ಆಗುತ್ತೆ, ಬಟ್ ಇನ್ ಕೇಸ್ ಆಫ್ ದ ಪ್ಲಾಂಟ್ಸ್ ಸೀಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಆಫ್ಟರ್ ದ ಫರ್ಟಿಲೈಸೇಷನ್ ಅಂತ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಲೇಬೇಕು ಈ ಕಾನ್ಸೆಪ್ಟ್. Okay, yes. See, when the pollen tube reaches the ovule, pollen tube ovule na reach ಮಾಡಿದಾಗ ಏನಾಗುತ್ತೆ, it releases the male gamete. Just now ನಾನು ಹೇಳಿದೆ ನಿಮ್ಗೆ pollination ಆಗುತ್ತೆ. ಓಕೆನಾ? So male cells ಏನಾಗುತ್ತೆ, it will enter into the ovule for the fertilization to happen. Correct? And fertilization ಎಲ್ಲ ಆಗುತ್ತೆ? So fertilization happens inside the ovary. So fertilization with the female egg cell will happen. As a result of it, zygote will be formed, and this zygote, what happened, it will repeatedly divide its cell after the fertilization, and this will develop further into these two things. Important and ನೆನ್ಪಿಟ್ಕೊಳ್ಳಿ, after the fertilization ಏನಾಗುತ್ತೆ, the ovary develops into fruit, whereas ovule, that is zygote, will develop into seed. Ovary develop into fruit, ovule will develop into seed. Very importantly, you have to know this, my dear students. Very important. Okay, yes. So this is the answer for explain the process of development of zygote. When does zygote happen? Zygote happens or it is formed due to the fertilization. So ಏನಾಗುತ್ತೆ next anta you have to understand. So the next concept is explain the different parts and the functions of male reproductive system. The male reproductive system and female reproductive system ಇದಕ್ಕೆ ರಿಲೇಟೆಡ್ ಆಗಿ ಕ್ವೆಶ್ಚನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳ್ತಿರ್ತಾರೆ. There are parts and functions ಅನ್ನ definitely you have to understand. ಸೊ ಯಾವ್ಯಾವ್ದೆಲ್ಲ ಪಾರ್ಟ್ಸ್ ಇದೆ, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟೆಸ್ಟಿಸ್ ಅನ್ನೋ ಪಾರ್ಟ್ ಇದೆ, ಸ್ಕ್ರೋಟಮ್ ಅನ್ನೋ ಪಾರ್ಟ್ ಇದೆ, ದೆನ್ ವಾಸ್ಟ್ ಡಿಫರೆನ್ಸ್ ಇದೆ, ಅಂಡ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋಂಥದ್ದು ನೀವು ಈ ಮೂರ್ ಪಾರ್ಟು. ಅಂಡ್ ದೆನ್ ವಿ ಹ್ಯಾವ್ ದ ಸಮ್ ಗ್ಲ್ಯಾಂಡ್ಸ್ ಆರ್ ಹಿಯರ್ ಸೆಮಿನಲ್ ವೆಸಿಕಲ್ ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಈಸ್ ಹಿಯರ್, ಅಂಡ್ ಹಿಯರ್ ಇಸ್ ದ ಯುರೇಥ್ರಾ, ಅಂಡ್ ದಿಸ್ ಇಸ್ ಕಾಲ್ಡ್ as ಮಸ್ಕುಲರ್ ಕಾಪುಲೇಟರಿ ಆರ್ಗನ್. ಇದನ್ನ ನಾವು ಪೆನಿಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಮಸ್ಕುಲರ್ ಕಾಪುಲೇಟರಿ ಆರ್ಗನ್. ಇಷ್ಟು ಪಾರ್ಟ್ಸ್ ಇದೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ function of each part of these. Okay, so the first and foremost agi ನೀವು ಏನು ತಿಳ್ಕೊಳ್ಬೇಕು ಅಂದ್ರೆ, what is the use of testis? Where is testis? The testis is present in this region, my dear students. Where is this? It is present inside the scrotum. Scrotum na ಒಳಗಡೆ ಇದೆ. So testis function ಏನು? Testis, first of all, they occur in the page. There are two testes. Okay, so they produces the sperms, and they also produces the male hormone called as testosterone. So testosterone function ಏನು? Testosterone help in the development of secondary sexual characters. Testosterone help in the development of secondary sexual characters. Okay, it's very important. So next, scrotum. ನೋಡಿ, ಈ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅರೌಂಡ್ ದ ಟೆಸ್ಟಿಸ್, this is called as a scrotum. Scrotum ಏನ್ ಮಾಡುತ್ತೆ? It protect the testis. So, and it is extended from which region? From the abdomen. ನೋಡಿ, abdomen ಇಂದ extend ಆಗಿದೆ. ಅರ್ಥ ಆಯ್ತಾ? So the main function of scrotum is it contains the testis, and it maintains the lower temperature of the human male reproductive organ. ಅಂದ್ರೆ ಟೆಸ್ಟಿಸ್ ಗೆ ಏನ್ ಮಾಡ್ತಾ ಇದೆ? ಲೋಯರ್ ಟೆಂಪರೇಚರ್ ನ ಸಪೋರ್ಟ್ ಮಾಡ್ತಾ ಇದೆ. ಯಾಕೆ ಅಂದ್ರೆ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಸ್ಪರ್ಮ್ಸ್ ನೀಡ್ ಲೋ ಟೆಂಪರೇಚರ್. ಸ್ಪರ್ಮ್ಸ್ ಗೆ ಹೈ ಟೆಂಪರೇಚರ್ ಅಂದ್ರೆ ನಮ್ಮ ಬಾಡಿ ಟೆಂಪರೇಚರ್ಗೆ ಸ್ಪರ್ಮ್ಸ್ ಏನಾಗಲ್ಲ, ಸೆಕ್ರೀಟ್ ಆಗಲ್ಲ. ಸೊ ಸ್ಪೆಷಲ್ ಟೆಂಪರೇಚರ್ ಬೇಕು ಸ್ಪರ್ಮ್ ಪ್ರೊಡಕ್ಷನ್ಗೆ. ದಟ್ ಈಸ್ ದ ರೀಸನ್ scrotum provides the low temperature than the temperature of body for the production of sperms in the testes. Next ಬಂದು ನಮಗೆ vast difference ಇದೆ. ಸೊ ಎಪಿಡಿಡೈಮಿಸ್ ಅನ್ನೋದು ನಿಮ್ಗೆ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಕೇಳಲ್ಲ,
ಬಟ್ ಎಪಿಡಿಡೈಮಿಸ್ ಅಂದ್ರೆ ನಾನು ಏನಂತ ಹೇಳ್ತೀನಿ ನೋಡಿ, ಈ ಆ ಪೋರ್ಷನ್ ಅನ್ನ ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ರೆ, ಲುಕ್ ಅಟ್ ಹಿಯರ್ ದಿಸ್ ಪೋರ್ಷನ್ ನೋಡಿ, ಈ ಪೋರ್ಷನ್ ನೋಡಿ ಇಲ್ಲಿ ಕಾಯಿಲ್ಡ್ ಆಗಿದೆ. ಈ ಕಾಯಿಲ್ಡ್ ಸ್ಟ್ರಕ್ಚರ್ ಇದೆಯಲ್ಲ, ಕಾಯಿಲ್ಡ್ ಸ್ಟ್ರಕ್ಚರ್, ಇದನ್ನೇ ನಾವು ಎಪಿಡಿಡೈಮಿಸ್ ಅಂತ ಹೇಳ್ತೀವಿ. ಈ ಎಪಿಡಿಡೈಮಿಸ್ ಏನ್ ಮಾಡುತ್ತೆ ಅಂತಂದ್ರೆ, ಎಪಿಡಿಡೈಮಿಸ್ ವಿಲ್ ಸ್ಟೋರ್ ದ ಮೆಚೂರ್ಡ್ ಸ್ಪರ್ಮ್ಸ್. ಮೆಚೂರ್ಡ್ ಸ್ಪರ್ಮ್ಸ್ ಏನ್ ಮಾಡುತ್ತೆ, ಈ ಎಪಿಡಿಡೈಮಿಸ್ ಸ್ಟೋರ್ ಮಾಡುತ್ತೆ. ಸೊ ಇಲ್ಲಿ ಸ್ಟೋರ್ ಆಗಿರುವಂತ ಮೆಚೂರ್ಡ್ ಸ್ಪರ್ಮ್ಸ್ ವಿಲ್ ದೆನ್ ಟ್ರಾವೆಲ್ ಇನ್ ದಿಸ್ ಟ್ಯೂಬ್. ಈ ಟ್ಯೂಬ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಸೊ ವಾಟ್ ಇಸ್ ದಿಸ್ ಟ್ಯೂಬ್ ಕಾಲ್ಡ್ ಆಸ್? This tube is called as the vas deferens, my dear students. So ನೋಡಿ, vas deferens the function ಏನು? It is a tube-like structure which is emerging from the lower part of what? Epididymis. Coiled structure ಇದೆಲ್ಲ ಅಲ್ಲಿಂದ ಅರೈಸ್ ಆಗುತ್ತೆ. And ಇದೇನಾಗುತ್ತೆ ಅಂದ್ರೆ, it will open into the ejaculatory duct. ನೀವು ಏನೇನು ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡಿ, ಇಲ್ಲಿ ಇಜಾಕ್ಯುಲೇಟರಿ ಅಂದ್ರೆ ಈ ಏನ್ ಕಂಟಿನ್ಯೂ ಆಗ್ತಾ ಇದೆ ಈ ಟ್ಯೂಬ್ ಇಲ್ಲಿಗೆ ಬಂದು ನೋಡಿ, ಇಲ್ಲಿಂದ ಏನಾಗ್ತಾ ಇದೆ. ಸೊ ಫೈನ್, ಲೆಟ್ ಮಿ ಜಸ್ಟ್ ಓಕೆ. ಸೊ ಅಬ್ಸರ್ವ್ ಮಾಡಿ, ಈ ಏನ್ ಮೂವ್ ಆಗ್ತಿದೆ ಇಲ್ಲಿಂದ ಏನಾಗ್ತಾ ಇದೆ, ಇದು ಇಲ್ಲಿಂದ ಡೈರೆಕ್ಟ್ ಆಗಿ ಹೊರಗಡೆಗೆ ಫೋಕಸ್ ಆಗ್ತಾ ಇದೆ. ಸೊ ಇದನ್ನ ನಾವು ಇಜಾಕ್ಯುಲೇಟರಿ ಡಕ್ಟ್ ಅಂತ ಹೇಳ್ತೀವಿ. ಸೊ ವಾಸ್ ಡಿಫರೆನ್ಸ್ ಆಸ್ ದ ಕನೆಕ್ಷನ್ ಟುವರ್ಡ್ಸ್ ದ ಇಜಾಕ್ಯುಲೇಟರಿ ಡಕ್ಟ್ ಅಂಡ್ ಇಟ್ ವಿಲ್ ಕ್ಯಾರಿ ದ ಮೆಚೂರ್ಡ್ ಸ್ಪರ್ಮ್ಸ್. ಸೊ ಮೆಚೂರ್ ಆಗಿರುವಂತ ಸ್ಪರ್ಮ್ಸ್ ಏನ್ ಮಾಡುತ್ತೆ, ಈ ವಾಸ್ ಡಿಫರೆನ್ಸ್ ಕ್ಯಾರಿ ಮಾಡುತ್ತೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಇಸ್ ದ ಪಾರ್ಟ್ ವಿಚ್ ಯು ಹ್ಯಾವ್ ಟು ನೋ ಹಿಯರ್ ಇಸ್ ಪೆನಿಸ್. ಸೊ ಪೆನಿಸ್ ಅಂಡ್ ಯುರೇಥ್ರಾ ಏನ್ ಮಾಡುತ್ತೆ? Penis is actually a muscular copulatory organ. So ಈ ರೀತಿ ಸ್ಟ್ರಕ್ಚರ್ ನೀವೇನ್ ನೋಡ್ತಿದ್ರಿ ಅಲ್ಲಿ, this is called as a muscular copulatory organ, completely made up of muscles. Copulation ಯಾಕೆ ಅಂದ್ರೆ, ಇದು ಟು ಅಂಡ್ ಫ್ರೋ ಮೂವ್ಮೆಂಟ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಡಿಸ್ಚಾರ್ಜ್ ದ ಸ್ಪರ್ಮ್ಸ್ ಅನ್ನ ಇದು ಏನ್ ಮಾಡುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ, ಹೊರಗಡೆ ಹಾಕುತ್ತೆ. ಯುರೇಥ್ರಾ ಅಂದ್ರೆ ಈ ಪೆನಿಸ್ ಅಲ್ಲಿ ಒಂದು ಸ್ಮಾಲ್ ಟ್ಯೂಬ್ ಇದೆ. ಈ ಟ್ಯೂಬ್ ನ ನಾವೇನಂತ ಹೇಳ್ತೀವಿ, ಯುರೇಥ್ರಾ ಅಂತ ಹೇಳ್ತೀವಿ. ಯುರೇಥ್ರಾ ಏನ್ ಮಾಡುತ್ತೆ, so it is a common passage for sending both the sperms ಕೂಡ ಹೊರಗಡೆ ಹಾಕುತ್ತೆ, and also it will send the urine from the urinary bladder ಇಂದ urine ಅನ್ನ ಕೂಡ ಏನ್ ಮಾಡುತ್ತೆ, it will send outside. It will send the urine outside. Understand? It's very important to know, my dear students. Okay, apart from this exam ಅಲ್ಲಿ ಕೇಳ್ತಾರೆ, so prostate gland and seminal vesicle ನ function very important. Name the important glands present in the human male reproductive system and mention their function ಅಂತ ಕೇಳ್ತಾರೆ. ಈ prostate gland and seminal vesicle. prostate gland ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. prostate gland CMF prostate gland ಏನ್ ಮಾಡುತ್ತೆ, secretes milky fluid. ಯಾಕೆಂದ್ರೆ ಇಲ್ಲಿ ನಿಮ್ಗೆ seminal vesicle ಏನ್ ಸೆಕ್ರೀಟ್ ಮಾಡುತ್ತೆ, prostate gland ಏನ್ ಸೆಕ್ರೀಟ್ ಮಾಡುತ್ತೆ, ಕನ್ಫ್ಯೂಸ್ ಆಗುತ್ತೆ. PMF ಅಂದ್ರೆ prostate gland secretes milky fluid. So secretes milky fluid ಏನಕ್ಕೆ ಹೆಲ್ಪ್ ಮಾಡುತ್ತೆ, ಹೆಲ್ಪ್ಸ್ ಇನ್ ದ ಮೊಬಿಲಿಟಿ ಆಫ್ ಸ್ಪರ್ಮ್ಸ್ ನ ಮೊಬಿಲಿಟಿ ಅಂದ್ರೆ ಸ್ಪರ್ಮ್ಸ್ ಮೂವ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ದ ಪ್ರೈಮರಿ ಫಂಕ್ಷನ್ ಏನಂದ್ರೆ, ಇಟ್ ಪ್ರೊಡ್ಯೂಸಸ್ ಅ ಫ್ಲೂಯಿಡ್ ದಟ್ ನರಿಷಸ್, ಇಟ್ ಆಡ್ಸ್ ದ ಪ್ರೋಟೀನ್ ಆರ್ ನ್ಯೂಟ್ರಿಷನ್ ಟು ದ ಸ್ಪರ್ಮ್. ಓಕೆ, ನೆಕ್ಸ್ಟ್ ಸೆಮೈನಲ್ ವೆಸಿಕಲ್. ಸೊ SVF ಅಂತ ನೆನ್ಪಿಟ್ಕೊಳ್ಳಿ. ಸೆಮೈನಲ್ ವೆಸಿಕಲ್ secretes viscous fluid. Seminal vesicles secretes viscous fluid. Okay, viscous fluid ನ secrete ಮಾಡುತ್ತೆ, and ಇದು ಕೂಡ sperm mobility ಗೆ ಹೆಲ್ಪ್ ಮಾಡುತ್ತೆ, ಮೂವ್ಮೆಂಟ್ ಆಫ್ ಸ್ಪರ್ಮ್ ಗೆ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ಮಿಲ್ಕಿ ಫ್ಲೂಯಿಡ್, ಇಲ್ಲಿ ವಿಸ್ಕಸ್ ಫ್ಲೂಯಿಡ್. ಓಕೆ, ವಿಸ್ಕಸ್ ಇಸ್ ನಥಿಂಗ್ ಬಟ್ ಜಲ್ಲಿ ಟೈಪ್ ಅಂತ ಅರ್ಥ. ಓಕೆ, ಸೊ ಈಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲಾ ಪಾರ್ಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. You must know all the parts of the male reproductive system and the functions of it, my dear students. All the parts and functions definitely you have to know. Okay, they may ask the male reproductive system or they may also ask the female reproductive system. The next question is related to sustainable management of natural resources in the kelidare district preparatory nalli. Environmentalist oppose the construction of new dams and a project. Justify your answer with the suitable reasons anta kelidare. So dams ಅನ್ನ ಕನ್ಸ್ಟ್ರಕ್ಟ್ ಮಾಡೋದನ್ನ ಎನ್ವಿರಾನ್ಮೆಂಟಲಿಸ್ಟ್ ಅಂದ್ರೆ the one who loves the environment or the nature enthusiast ಅಂತ ಹೇಳ್ತೀವಿ. ಇವರು ಏನು ಅಪೋಸ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ, ದಿ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಏನಾಗುತ್ತೆ, ಇಟ್ ವಿಲ್ ಕಾಸ್ ಪ್ರಾಬ್ಲಮ್ಸ್ ಆನ್ ದ ಸೊಸೈಟಿ. ಸೋಷಿಯಲ್ ಪ್ರಾಬ್ಲಮ್ಸ್ ಇಸ್ ದೇರ್, ಎಕನಾಮಿಕ್ ಪ್ರಾಬ್ಲಮ್ ಇಸ್ ದೇರ್, ಎನ್ವಿರಾನ್ಮೆಂಟಲ್ ಇಶ್ಯೂ ಇಸ್ ದೇರ್. 3 ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ನೀವು ಎಕ್ಸಾಮ್ ಅಲ್ಲಿ ಬರೀಲೇಬೇಕು. Okay, it causes social, economic and environmental problems. Okay, and large dams which are built at the high cost will lead
the problem with the economy, so leading for the economy to suffer, because to construct the dam they collect the money from the people, correct? So ಆ ಒಂದು ಏನಾಗಿದೆ ಕಲೆಕ್ಟ್ ಮಾಡಿರುವಂತ ಅಮೌಂಟ್ ಏನಾಗುತ್ತೆ, more amount of money will be used for the construction of dams. Secondly, dams built with the maximum cost, causing economy to suffer and also large section of natural forest to be submerged. Dam ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಏನ್ ಬೇಕು, we need large area is needed. So large area ಅಲ್ಲಿ ನಮ್ಗೆ ಬೇಕು ಅಂದ್ರೆ, ಮೇ ಬಿ ಸಿ ಫಾರ್ ಎಕ್ಸಾಂಪಲ್ if I want to construct a dam, I am just making that 10 or 20 acres of the forest barren. ಫಾರೆಸ್ಟ್ ನ ಕಂಪ್ಲೀಟ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಬ್ಯಾರನ್ ಮಾಡ್ತಾ ಇದ್ದೀನಿ. ಒಂದು ಡ್ರಾಟ್ ಕಾಸ್ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ನಿಯರ್ ಬೈ ಫಾರೆಸ್ಟ್ ಇದ್ದಾಗ ಏನಾಗುತ್ತೆ, ಕೆಲವೊಂದು ಫಾರೆಸ್ಟ್ ಗಳೆಲ್ಲ ಏನಾಗುತ್ತೆ, ಡ್ಯೂ ಟು ಓವರ್ಫ್ಲೋ ಆಫ್ ವಾಟರ್ ಇಟ್ ಆಲ್ಸೋ ಗೆಟ್ ಸಬ್ಮರ್ಜ್ಡ್. ಫಾರೆಸ್ಟ್ ಎಲ್ಲ ಏನಾಗುತ್ತೆ, ಮುಳುಗ್ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಎರಡು ಕಾಸ್ ಆಗುತ್ತೆ, ಒಂದು ಸಬ್ಮರ್ಜ್ ಆಗುತ್ತೆ, ಇನ್ನೊಂದು ಡ್ರಾಟ್ ಆಗುತ್ತೆ. ಫೈನ್. ಫೈನಲಿ, displacement of large number of indigenous people. So if I want to construct a dam, I need a place. In that place the people are living, the local people are living. Indigenous people ಅಂದ್ರೆ ಯಾರು, local people. ಆ local people ನಾನು ಏನ್ ಮಾಡ್ಬೇಕು, I have to make them to move to different places. Displacement ಅಂದ್ರೆ ಅಲ್ಲಿಂದ ನಾನು ಬೇರೆ ಕಡೆಗೆ ಅವ್ರನ್ನ ನಾನು ಕಳಿಸ್ಬೇಕು. ಅರ್ಥ ಆಗ್ತಿದ್ಯಾ? So displacement of indigenous people occurs. It results in the construction of dam in a hilly terrain prone. It causes the earthquakes and also the landslides. So these are all the major reasons, my dear students, major reasons. Very important. These are all the major reasons for that environmentalists oppose for the construction of dams. Major ಏನು ಅಂದ್ರೆ ಇಲ್ಲಿ ಸೋಷಿಯಲ್ ಅನ್ನೋದನ್ನ ನೀವು ಇಂಪಾರ್ಟೆಂಟ್ ಆಗಿ ಡಿಪಿಕ್ಟ್ ಮಾಡಬೇಕು ಎಕ್ಸಾಮ್ ಅಲ್ಲಿ. ಸೋಷಿಯಲ್, ಎಕನಾಮಿಕ್ ಅಂಡ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್. ಸೋಷಿಯಲ್ ಪ್ರಾಬ್ಲಮ್ ರಿಲೇಟೆಡ್ ಟು ಸೊಸೈಟಿ, ಪೀಪಲ್ಗೆ ಪ್ರಾಬ್ಲಮ್ ಆಗುತ್ತೆ. ಎಕನಾಮಿಕ್ ಪ್ರಾಬ್ಲಮ್, ಹ್ಯೂಜ್ ಮನಿ ಇನ್ವೆಸ್ಟ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂದ್ರೆ ಸೊ ಫಾರೆಸ್ಟ್ ಎಲ್ಲ ಬ್ಯಾರನ್ ಆಗುತ್ತೆ, ಸಮ್ಟೈಮ್ಸ್ ಫಾರೆಸ್ಟ್ ಎಲ್ಲ ಸಬ್ಮರ್ಜ್ ಆಗುತ್ತೆ. ಇದೆಲ್ಲ ಕೂಡ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಓಕೆನಾ? ಎಸ್. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. So a person suffering from the frequent urination, excessive thirst and fatigue, name the disease and the hormone responsible for this. ನೋಡಿ, ಈ ತರದ ಕ್ವಶನ್ ಅನ್ನು ನೀವು ಯೋಚನೆ ಮಾಡಿ ಬೈಬೇಕು. ಹಿಂಟ್ಸ್ ಕೊಟ್ಟಿದ್ದಾರೆ ಈ ಕ್ವಶನ್ ಅಲ್ಲಿ. ಎ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಫ್ರೀಕ್ವೆಂಟ್ ಯೂರಿನೇಷನ್. ಯಾರು ಯೂರಿನೇಟ್ ಆಗುತ್ತೆ ಗೊತ್ತಿಲ್ವಾ? ಮುಂದಕ್ಕೆ ಹೋಗಿ. ಓಕೆ, ಎಕ್ಸೆಸ್ ಥರ್ಸ್ಟ್ ಅಂಡ್ ಫೆಟಿಗ್ ಎರಡೂ ಕೂಡ ಆಗ್ತಾ ಇದೆ. ಸೊ ನೇಮ್ ದ ಡಿಸೀಸ್ ಅಂಡ್ ದ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಬೇಸಿಕಲಿ ಯೂರಿನ್ ಅನ್ನ ತುಂಬಾ ಪಾಸ್ ಮಾಡುವಂತದ್ದು ಇಫ್ ಅ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ದ ಡಯಾಬಿಟಿಸ್. ಓಕೆ, ನೆನ್ಪಿಟ್ಕೊಳ್ಬೇಕು, ನಿಮ್ಗೆ ಪಾಠ ಓದಿದಾಗ ಇನ್ಸುಲಿನ್ ಹಾರ್ಮೋನ್ ಅಂತ ಓದಿರ್ತೀರಾ. ಸೊ ಇನ್ಸುಲಿನ್ ಹಾರ್ಮೋನ್ ಯಾರು ರಿಲೀಸ್ ಮಾಡ್ತಾರೆ? ಪ್ಯಾನ್ಕ್ರಿಯಾಸ್ ರಿಲೀಸ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿದೆ. ಬಟ್ ಇದ್ರ ಬಿಹೈಂಡ್ ಇರುವಂತ ಕೆಲವೊಂದು ಟಾಪಿಕ್ಸ್ ಕೂಡ ನೀವು ತಿಳ್ಕೊಳ್ಬೇಕು. ಡಯಾಬಿಟಿಸ್ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡ್ಬೇಕು. ಓಕೆ, ಡಯಾಬಿಟಿಸ್ ಬಗ್ಗೆ. ಫೈನ್. ಸೊ ಈಗ ಏನಾಗ್ತಾ ಇದೆ, ಎ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ದ ಫ್ರೀಕ್ವೆಂಟ್ ಯೂರಿನೇಷನ್ ಅಂಡ್ ಎಕ್ಸೆಸಿವ್ ಥರ್ಸ್ಟ್. ಸೊ ನೇಮ್ ದ ಡಿಸೀಸ್ ಅಂತ ಕೇಳ್ತಿದ್ರೆ, ಸೊ ವಿಚ್ ಡಿಸೀಸ್ ಈಸ್ ಮೇಕಿಂಗ್ ದ ಪರ್ಸನ್ ಟು ಯೂರಿನೇಟ್ ಫ್ರೀಕ್ವೆಂಟ್ಲಿ? ಇಟ್ ಈಸ್ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಇಂದ ಏನ್ ಮಾಡ್ತಾ ಇದ್ದಾನೆ, ಆ ಪರ್ಸನ್ ಫ್ರೀಕ್ವೆಂಟ್ ಆಗಿ ಯೂರಿನೇಟ್ ಮಾಡ್ತಾ ಇದ್ದಾನೆ. ವಿಚ್ ಹಾರ್ಮೋನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಸೊ ದ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇಸ್ ಇನ್ಸುಲಿನ್. ಒಂದ್ ವೇಳೆ ಪ್ಯಾನ್ಕ್ರಿಯಾಸು ಪ್ರಾಪರ್ ಅಮೌಂಟ್ ನಾಗಿ ಇನ್ಸುಲಿನ್ ಸೆಕ್ರೇಟ್ ಮಾಡ್ತಾ ಇಲ್ಲ ಅಂದ್ರೆ, ಇಫ್ ದ ಪ್ಯಾನ್ಕ್ರಿಯಾಸ್ ಆರ್ ನಾಟ್ ರಿಲೀಸಿಂಗ್ ದ ಪ್ರಾಪರ್ ಅಮೌಂಟ್ ಆಫ್ ಇನ್ಸುಲಿನ್, ಓಕೆ, so then what happened? So deficiency of insulin causes a disease called as diabetes. Deficiency of insulin causes a disease called diabetes. Very important, my dear students. Insulin ಏನಾದ್ರೂ ಕಡಿಮೆ ಸೆಕ್ರೀಟ್ ಆಗ್ತಾ ಇದ್ರೆ ಪ್ಯಾನ್ಕ್ರಿಯಾಸ್ ಇಂದ ಡಯಾಬಿಟಿಸ್ ಬರುತ್ತೆ. ವೆರಿ ಸಿಂಪಲ್ ನೋಡಿ, ಎರಡೇ ವರ್ಡ್ ಅನ್ನ ಬರಿತಾ ಇದ್ದೀರಾ ನೀವು ಆನ್ಸರ್. ಕ್ವಶನ್ ತುಂಬಾ ಸಿಂಪಲ್ ಆಗಿದೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ದ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಪರ್ಸನ್ಸ್ ಫೇಸ್ ಹ್ಯಾಸ್ ಬಿಕಮ್ ಪೇಲ್ ಡ್ಯೂ ಟು ಫ್ರೈಟನಿಂಗ್. ಹಿಂಟ್ ಇದೆ, ಫ್ರೈಟನಿಂಗ್. ನೇಮ್ ದ ಹಾರ್ಮೋನ್ ವಿಚ್ ಹೆಲ್ಪ್ಸ್ ಇನ್ ಮ್ಯಾನೇಜಿಂಗ್ ದ ಸಿಚುಯೇಷನ್ ಅಂಡ್ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಅಂತ ಕೇಳಿದ್ದಾರೆ. ಸೊ ಫ್ರೈಟನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ದ ಹಾರ್ಮೋನ್ ವಿಚ್ ಹೆಲ್ಪ್ ಇನ್ ದ ಫೈಟ್, ಫ್ರೈಟ್ ಅಂಡ್ ಫ್ಲೈಟ್, 3 F's. ಓಕೆ, ದಟ್ ಈಸ್ adrenaline ಹಾರ್ಮೋನ್. ಈ adrenaline ಹಾರ್ಮೋನ್ ಎಲ್ಲಿಂದ ರಿಲೀಸ್ ಆಗುತ್ತೆ? ಇಟ್ ಈಸ್ ರಿಲೀಸ್ ಬೈ ದ adrenal gland. Adrenal gland releases the adrenaline hormone. ಒಂದ್ ವೇಳೆ ನೀವು ಆಂಗ್ಸೈಟಿನಲ್ಲಿದ್ರೆ, ತುಂಬಾ ಖುಷಿಯಾಗಿದ್ರೆ, ತುಂಬಾ ಕೋಪದಲ್ಲಿದ್ರೆ, ಅಥವಾ ಸಡನ್ ಆಗಿ ಭಯ ಪಡ್ತಿದ್ರೆ, ಸೊ ಎಲ್ಲಾ ಸಿಚುಯೇಷನ್ಸ್ ಅಲ್ಲೂ ಏನಾಗುತ್ತೆ, adrenaline gland releases a hormone called adrenaline. ಸೊ ಏನಾಗುತ್ತೆ ಈ ಸಿಚುಯೇಷನ್ ಅಲ್ಲಿ?
ಒಂದ್ ವೇಳೆ ಎಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ ಆಗ್ತಿದೆ ನಿಮ್ ಬಾಡಿನಲ್ಲಿ ಅಂದ್ರೆ it increases in the high blood pressure. So increases ಏನಾಗುತ್ತೆ, increases in high blood pressure increase ಆಗುತ್ತೆ and increases in heart beat. So ಭಯ ಆದಾಗ ಏನಾಗುತ್ತೆ ನಿಮ್ಗೆ heart beat rate ಜಾಸ್ತಿ ಆಗುತ್ತೆ. So increases in the heart beat rate. So increases in respiration. So respiration fast ಆಗುತ್ತೆ during that time. So respiration ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? So these are all the reasons when adrenaline gland releases the hormone called adrenal in the human body, my dear students. It's very important to know. If adrenaline gland releases adrenaline hormone, all these things will happen in the human body. Yes, I think we are done with 4-mark question and 5-mark questions as well. So that's all for today's class, my dear students. So we are done with almost all the questions. So for this, we have completed one district level preparatory question paper. Okay, this is from the Tumkur district, which I was discussing till now. I will also collect some other district papers and taluk papers. So as many papers as you solve, you get more and more idea, my dear students. And one more important thing I would like to tell at the last. So ನಮ್ಮ upcoming sessions ಇನ್ನೊಂದು I think ಈ week end ಅಲ್ಲಿ probably 4th or 5th February ಇಂದ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಪ್ರತಿ ಲೆಸನ್ ಅನ್ನು ಕೂಡ ಈಸಿಯಾಗಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಈ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೇಕಂದ್ರೆ ಡೆಫಿನೆಟ್ಲಿ ನೀವು ಆ ಕಾನ್ಸೆಪ್ಟ್ ನ ತಿಳ್ಕೊಂಡಿರ್ಬೇಕು. ಆ ಕೆಲಸ ತಿಳಿಸುವಂತ ಕೆಲಸ ನಾನು ನಿಮಗೆ ಮಾಡ್ತೀನಿ. ಅಂದ್ರೆ ಐ ವಿಲ್ ಎಕ್ಸ್ಪ್ಲೈನ್ ಯು ಆಲ್ ದ ಕಾನ್ಸೆಪ್ಟ್ ಇನ್ ಡೀಟೇಲ್ ವಿತ್ ದ ಈಸಿ ಟ್ರಿಕ್ಸ್ ಅಂಡ್ ಟಿಪ್ಸ್. ಯಾವ ರೀತಿ ಕೆಲವೊಂದು ಕಾನ್ಸೆಪ್ಟ್ಸ್ ನ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಅಂಡ್ ಫೈನಲಿ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಟು ಕೈಂಡ್ಲಿ ಶೇರ್ ದ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್. ಅಂಡ್ ಇದರ ಪಾರ್ಟ್ 1 ಏನಾಗಿದೆ ಅದನ್ನ ನಾನು ನಿನ್ನೆ ಬೆಳಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಅದರ ಲಿಂಕ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ನೋಡಿ. ಓಕೆ, share the videos with your friends and do stay for all the live classes so that you will get maximum knowledge from the channel for your science examination, that is for your final science examination to attend. So thank you so much for being in live till now. So have a nice day. So take care. See you all in the next class, my dear students. I hope you don't have any questions. I forgot to ask. If you have any question, you can ask me. Any students have any questions? Let me check, because in my laptop, I think still the video is playing very lately. So let me check. If you have any questions, you can ask me, my dear students. If you have any questions, you can ask me at the last. Yes, any question you can ask me, my dear students. If you have any question, you can ask me. So I think you don't have any questions. Shall I wind up the class? Hi, Hamid. Very good morning. Any questions you have, my dear students? So after the revision, immediately share the PDF, ma'am. Yes, definitely. So ಈಗ district level complete ಆಗಿದೆ ಅಲ್ಲ, ಇದನ್ನ explain ಮಾಡಿ. So Telegram group link description box ನಲ್ಲಿ ಇದೆ. So Telegram group ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ. ಸೊ ನಾನು ನಿಮ್ಗೆ ಈ ಒಂದು PDF ನ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ, ಸೊ ವಿತೌಟ್ ಆನ್ಸರ್ಸ್ ಐ ಥಿಂಕ್ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನೀವು ಆನ್ಸರ್ಸ್ ಮಾಡಕ್ಕೆ ಟ್ರೈ ಮಾಡಿ, ಬಿಕಾಸ್ ನಾನು ಇಲ್ಲಿ ಆನ್ಸರ್ಸ್ ನ ವಿತ್ ರೈಟಿಂಗ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸೇವ್ ಮಾಡಿ ಶೇರ್ ಮಾಡಕ್ಕೆ ಸಾಧ್ಯ ಆದರೆ ವಿತ್ ಆನ್ಸರ್ಸ್ ಸೇವ್ ಮಾಡಿ ಶೇರ್ ಮಾಡ್ತೀನಿ, ಆರ್ ಕ್ವಶನ್ ಪೇಪರ್ ನಾನು ಶೇರ್ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಯು ಹ್ಯಾವ್ ಎನಿ ಕ್ವೆಶ್ಚನ್. Okay, students, I think you don't have any questions. Okay, see you all in the next live class. Until then, take care.